ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇಂದು ಕೂಡ ಇನ್ನೊಂದು ಕಗ್ಗದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿನ್ರಿ. ಆ ಕಗ್ಗ ಹೀಗಿದೆ: ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಈ ಕಗ್ಗದೊಳಗ ನನಗಿಷ್ಟವಾದಂತಹ ಸಾಲು ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ. ಎಂಥ ಅದ್ಭುತವಾದ ಸಾಲ್ರಿ ಇದು. ಈಗ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋದ್ರೆ, ಈ ಕಗ್ಗದೊಳಗೆ ಡಿ.ವಿ.ಜಿ. ಅವ್ರು ಏನ್ ಹೇಳ್ತಾರಂದ್ರಿ, ಮನಸ್ಸನ್ನ ಒಂದು ಆಲಯ, ಮನಸ್ಸನ್ನೇ ಒಂದು ಮನೆ ಅಂತ ನಾವು ಅನ್ಕೊಂಡ್ರ, ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ ಅಂದ್ರೆ ನೋಡ್ರಿ, ಆ ಮನಸ್ಸು ಅನ್ನುವಂಥ ಮನೆ ತರ 2 BHK ಇದ್ದಂಗಂತ್ರಿ, ಅಥವಾ ಎರಡು ಕೋಣೆಗಳ ಒಂದು ಮನೆ ಇದ್ದಂಗಂತ್ರಿ. ಮನಸ್ಸು ಅನ್ನೋದು ಹೆಂಗಂದ್ರ, ಮನಸ್ಸಿನೊಳಗೆ ನಾವು ಎರಡು ಕೋಣೆಗಳನ್ನ ಮಾಡ್ಬೇಕಂತ್ರಿ. ಮನಸ್ಸಿನೊಳಗ ಎರಡು ಕೋಣೆಗಳನ್ನ ಮಾಡಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ಅಂದ್ರೆ ಲೋಕದೊಳಗ ಅಂದ್ರೆ ನಾವು ಪ್ರಾಪಂಚಿಕ ಜೀವನದೊಳಗಿದ್ದಾಗ, ಪ್ರಪಂಚದೊಳಗೆ ಬದುಕ್ತಿರುವಾಗ ಸಂಸಾರಿಗಳಿಗೆ ಅಥವಾ ಜಗತ್ತಿನಲ್ಲಿ ಬದುಕ್ತಾ ಇರೋರಿಗೆ ಲೋಗರಾಟಗಳ ನಾಡು ಅಂದ್ರೆ ಹೊರಗಿನ ವಿಷಯಗಳೆಲ್ಲ, ಪ್ರಾಪಂಚಿಕ ವಿಷಯಗಳೆಲ್ಲ ನಮ್ಗೆ ಇದ್ದೇ ಇರ್ತಾವ್ರಿ. ಸಂಸಾರ, ಮಕ್ಕಳು, ಮನಿ, ಕೆಲಸ, ಮತ್ತೊಂದು ಮಗದೊಂದು, ಹಣ, ದುಡ್ಡು ಕಾಸಿನ ವ್ಯವಹಾರ, ಉದ್ಯಮ, ಹಿಂಗ ಎಲ್ಲವೂ ಇದ್ದೇ ಇರ್ತಾವ್ರಿ. ಅಂದ್ರೆ ನಾವು ಯಾವ್ದನ್ನು ಕೆಲವೊಂದ್ಸಲ ಎಷ್ಟೋ ಸಲ ಅನ್ಕೋತಿರ್ತೀವಿ, ರೊಕ್ಕ ಬಹಳ ಇಂಪಾರ್ಟೆಂಟ್ ಅಲ್ಲ, ಅದನ್ನ ನಾವು ಬಿಟ್ಬಿಡ್ತೀವಿ, ಅಥವಾ ರೊಕ್ಕನೇ ಅಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತಿರ್ತದ. ಆದ್ರ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಜಗತ್ತಿಗೆ ಸಂಬಂಧಪಟ್ಟಂತಹ ಅಥವಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಅಥವಾ ನಮ್ಮ ನಿತ್ಯ ಸಂಸಾರವನ್ನ ಸರಿದೂಗಿಸ್ಲಿಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳನ್ನ ಹೊರಗಿನ ಕೋಣೆಯಲ್ಲಿ ನೀನಿಟ್ಕೋ. ಸಂಸಾರ ಸರಿದೂಗಿಸ್ಲಿಕ್ಕೆ ಏನು ಬೇಕೋ, ದುಡ್ಡು, ಕಾಸು, ವ್ಯವಹಾರ, ಮತ್ತೊಂದು ಮಗದೊಂದು ಅಥವಾ ನಮ್ಮ ಸಂಬಂಧಗಳು ಎಲ್ಲವೂ, ಪ್ರತಿಯೊಂದು ಇವೆಲ್ಲವೂ ಹೊರಗಡೆ ಇರ್ಬೇಕಂತ್ರಿ. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ. ಒಳಮನೆ ಅಂದ್ರೆ ಇನ್ನೊಂದು ಕೋಣೆ. ಯಾಕಂದ್ರ ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ, ಇನ್ನೊಂದು ಕೋಣೆ ಒಳಗ, ಹೊರ ಕೋಣೆಯ ಒಳಗ ಲೋಗರಾಟಗಳ ನಾಡು, ಎಲ್ಲಾ ಪ್ರಾಪಂಚಿಕ ವಿಷಯಗಳನ್ನೆಲ್ಲದನ್ನು, ಸಂಬಂಧ, ಮತ್ತೊಂದು ಮಗದೊಂದು, ಸಂಸಾರವನ್ನ ಸರಿದೂಗಿಸ್ಲಿಕ್ಕೆ ಏನು ಬೇಕು, ಹೀಗೆ ಪ್ರತಿಯೊಂದು ವಿಷಯಗಳನ್ನು, ಸಂಸಾರಕ್ಕೆ ಅಥವಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳನ್ನು, ಸಂಬಂಧಗಳನ್ನು ಒಳಗೊಂಡಂತೆ ಪ್ರತಿಯೊಂದು ವಿಷಯಗಳನ್ನು ನೀನು ಅದರೊಳಗ ಮಾಡು, ಹೊರ ಕೋಣೆಯಲ್ಲಿ ಮಾಡು. ಇನ್ನೊಂದು ಒಳ ಕೋಣೆಯಲ್ಲಿ ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ಈ ಒಳಮನೆ ಒಳಗೆ ಇನ್ನೊಂದು ಕೋಣೆ ಏನಿರ್ತದ್ರಿ ಅಲ್ರಿ, ಅದ್ರೊಳಗ ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ಅದ್ರೊಳಗ ನೀನೊಬ್ಬನೇ ವಿರಾಮ ಮಾಡು. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ಆ ಒಳಮನೆಯನ್ನ ಶಾಂತವಾಗಿಟ್ಕೋ. ಅದ್ರ ಒಳಗ ವಿರಮಿಸ್ಲಿಕ್ಕೆ, ಅದ್ರೊಳಗ ಆರಾಮಾಗಿ ನೀನಿರು, ವಿಶ್ರಾಂತಿ ತೆಗೆದುಕೋ. ಒಳಮನೆ ಒಳಗ ಶಾಂತಿಯನ್ನ ಇಟ್ಕೋ, ಅದ್ರೊಳಗ ನೀನು ವಿರಾಮವನ್ನ ತೆಗೆದುಕೋ, ಅದ್ರೊಳಗೆ ನೀನು ಆರಾಮಾಗಿರುವಂತ ಡಿ.ವಿ.ಜಿ. ಅವ್ರು ಹೇಳ್ತಾರೆ. ಅಂದ್ರ ನಾವು ಯಾವತ್ತಿಗೂ ಎರಡು ವಿಷಯಗಳನ್ನ ಯಾವತ್ತಿಗೂ ಒಂದ್ರೊಳಗೊಂದು ಒಂದಕ್ಕೊಂದು ಸೇರಿಸಬಾರದು ಅಂತಂತ ಹೇಳಿ ಈ ಕಗ್ಗದೊಳಗೆ ಭಾರಿ ಅದ್ಭುತವಾಗಿ ಡಿ.ವಿ.ಜಿ. ಅವ್ರು ಹೇಳ್ಯಾರ. ಒಂದು, ಪ್ರಪಂಚವನ್ನ, ಸಂಸಾರವನ್ನ ನಡೆಸಲಿಕ್ಕೆ ನಮಗೆ ಏನು ಬೇಕು ಅದೆಲ್ಲ ಪ್ರಾಪಂಚಿಕ ವಿಷಯಗಳು ಒಂದು ಕಡೆ. ಇನ್ನೊಂದು ಕಡೆ ಶಾಂತವಾಗಿರ್ಲಿಕ್ಕೆ ಅಂದ್ರೆ ನಾವು ನಮ್ಮನ್ನ ನಾವು ಏನ್ ಮಾಡೀವಿ, ನಮ್ಮ ಸರಿ ತಪ್ಪುಗಳೇನು, ಮತ್ತೊಂದು ಮಗದೊಂದು ಎಲ್ಲ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ಆಧ್ಯಾತ್ಮಿಕ ವಿಷಯಗಳಾಗಿರ್ಬೋದು, ನಮ್ಮ ನಂಬಿಕೆ ಅಪನಂಬಿಕೆಗಳಾಗಿರ್ಬೋದು, ಮತ್ತೊಂದು ಎಲ್ಲದನ್ನು ಅಂದ್ರೆ ನಮ್ಮ ಆತ್ಮಾವಲೋಕನ ಮತ್ತು ನಮ್ಮ ಆತ್ಮ ಸಂತೋಷಕ್ಕಾಗಿ ಅದನ್ನ ಇನ್ನೊಂದು ಮನೆಯನ್ನ ಮಾಡ್ಕೊಂಡಿರ್ಬೇಕಂತ್ರಿ. ಅದ್ರೊಳಗ ಬರೀ ನಮ್ಮ ಆತ್ಮಾವಲೋಕನ, ನಮ್ಮ ಆತ್ಮ ಸಂತೋಷ, ಆಮೇಲೆ ಅದ್ರೊಳಗ ನಾವು ವಿಶ್ರಾಂತಿಯನ್ನು ತೆಗೆದುಕೋಬೇಕು. ನಾವು ಅದ್ರೊಳಗ ಆತ್ಮತೃಪ್ತಿಯನ್ನ ಕಾಣ್ಲಿಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಇನ್ನೊಂದು ಕೋಣೆ ಒಳಗ ಲೋಗರಾಟಗಳನ್ನೆಲ್ಲ ಆಡ್ಬೇಕು, ಅಂದ್ರೆ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಮಾಡ್ಬೇಕು. ಅಂದ್ರೆ ಯಾವುದನ್ನೂ ನಮಗ್ ಬಿಡ್ಲಿಕ್ಕೆ ಬರಂಗಿಲ್ಲ ಅಂತ. ಪ್ರಾಪಂಚಿಕ ವಿಷಯಗಳ ಜೊತೆ ಪ್ರಾಪಂಚಿಕ ವಿಷಯಗಳು ನಡೀತಾ ಇರ್ತಾವ. ಆಮೇಲೆ ಮನಸ್ಸಿನ ಶಾಂತಿಗೆ ಏನು ಬೇಕೋ ನಾವು ಅದನ್ನೂ ಕೂಡ ಮಾಡ್ಲೇಬೇಕು. ಮನಃಶಾಂತಿಗೆ ಏನ್ ಬೇಕೋ, ನಮ್ಮ ಆಧ್ಯಾತ್ಮಿಕತೆ, ಮತ್ತೊಂದು ಈ ಥರದ ನಮ್ಮ ನಂಬಿಕೆ ಅಪನಂಬಿಕೆಗಳಿಗೆ ಅನುಸಾರವಾಗಿ, ನಮ್ಮ ನಂಬಿಕೆಗಳಿಗೆ ಅನುಸಾರವಾಗಿ ಎಲ್ಲರಿಗೂ ಅವ್ರವ್ರದೇ ಆದಂತಹ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಇರ್ತದ್ರಿ. ಅವ್ರವ್ರ ನಂಬಿಕೆಗಳಿಗೆ ಅನುಸಾರವಾಗಿ ಅವ್ರವ್ರಿಗೆ ಆಧ್ಯಾತ್ಮ, ದೇವರು, ಮತ್ತೊಂದು ಏನ್ ನಂಬಿಕೆ ಇರ್ತದೋ ಅದು. ಹಂಗಾಗಿ ಎರಡೂ ಆಗ್ತಾನೆ ಇರ್ಬೇಕಂತ್ರಿ. ಯಾವುದನ್ನೂ ನಾವು ಬಿಡ್ಲಿಕ್ಕೆ ಬರಂಗಿಲ್ಲ, ಪ್ರಾಪಂಚಿಕ ವಿಷಯಗಳನ್ನೂ ಬಿಡ್ಲಿಕ್ಕೆ ಬರಂಗಿಲ್ಲ. ಆಮೇಲೆ ನಮ್ಮ
ಆತ್ಮ ಸಂತೋಷಕ್ಕೆ ಏನ್ ಬೇಕು, ನಮ್ಮ ಆತ್ಮತೃಪ್ತಿಗೆ ಏನ್ ಬೇಕು, ನಮ್ಮ ಆಧ್ಯಾತ್ಮಿಕ ನಂಬಿಕೆಗಳು ಏನವ ಅದನ್ನೂ ನಾವು ಬಿಡ್ಲಿಕ್ಕೆ ಬರಂಗಿಲ್ಲ. ಎರಡನ್ನೂ ಮಾಡ್ಬೇಕು. ಯಾಕಂದ್ರೆ ನಮ್ಮ ಆತ್ಮತೃಪ್ತಿಯನ್ನು ಕಂಡುಕೊಳ್ಳೋದು ಅಷ್ಟೇ ಅತ್ಯವಶ್ಯಕ. ನಾವು ಸಂತೋಷವಾಗಿರೋದು, ಖುಷಿಯಿಂದ ಇರೋದು ಅಷ್ಟೇ ಅವಶ್ಯಕ. ಹಾಗಾಗಿ ಎರಡನ್ನೂ ಒಂದ್ರೊಳಗೊಂದು ಸೇರಿಸಬಾರ್ದು. ಪ್ರಾಪಂಚಿಕ ವಿಷಯಗಳು ಅಷ್ಟೇ, ಪ್ರಾಪಂಚಿಕ ವಿಷಯಗಳಿಗೆ ಏನ್ ಬೇಕೋ ಅಷ್ಟಕ್ಕೆ ಇರ್ಬೇಕು, ಅದನ್ನ ಇಲ್ಲಿ ತರಬಾರ್ದು. ಆಮೇಲೆ ಆತ್ಮತೃಪ್ತಿಗೆ ನಾವೇನ್ ಮಾಡ್ತಾ ಇರ್ತೀವೋ ಅಥವಾ ನಮ್ಮ ಆಧ್ಯಾತ್ಮಿಕ ವಿಷಯಗಳು ಏನಿರ್ತಾವೋ ಅದನ್ನ ಹೋಗಿ ಪ್ರಾಪಂಚಿಕ ವಿಷಯದೊಳಗೆ ಸೇರಿಸುವಂತ ಅಗತ್ಯ ಇಲ್ಲ. ಅದೇ ಬೇರೆ ಇದೇ ಬೇರೆ. ಆಮೇಲೆ ಎರಡೂ ಬೇಕು, ಎರಡು ಒಟ್ಟೊಟ್ಟಾಗಿ ನಡ್ಕೊಂಡು ಹೋಗ್ತಾ ಇರಬೇಕು. ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ನೋಡ್ರಿ, ಇದಕ್ಕಿಂತ ದೊಡ್ಡ ಸೂತ್ರ ಮತ್ತೊಂದಿಲ್ಲ ಅಂತ DVG ಅವರು ಹೇಳ್ತಾರೆ. ಸೂತ್ರ ಏನು, ವರಯೋಗ ಸೂತ್ರ ಏನು, ಜೀವನ ನಡೆಸುವಂತಹ ಸೂತ್ರ ಏನು ಅಂತಂದ್ರೆ ಇದೇ ಜೀವನ ನಡೆಸುವಂತಹ ಸೂತ್ರ ಅಂತಂದು ಹೇಳಿ DVG ಅವರು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಾರ್ರಿ. ಈಗ ಕಗ್ಗದೊಳಗ ಮತ್ತೊಂದು ಕಗ್ಗದೊಂದಿಗೆ ಮುಂದೆ ಸಿಗ್ತೀನ್ರಿ. ಪ್ರತಿಯೊಂದು ಕಗ್ಗದೊಳಗೂ ಹೇಳುವಂತೆ ನನ್ನ ಅಲ್ಪಜ್ಞಾನಕ್ಕೆ ತಕ್ಕಂತೆ ಇದನ್ನ ಪ್ರಸ್ತುತಪಡಿಸಿನಿ. ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ನಿಮಗಿದ್ದಲ್ಲಿ ಅಥವಾ ಇನ್ನೂ ಬೇರೆ ರೀತಿ ಒಳಗೂ ಈ ಕಗ್ಗವನ್ನ ಅರ್ಥೈಸಬಹುದು ಅಂತ ನಿಮಗೆ ಅನ್ಸಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.